ನಮಗೆ ರೈತರ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿ ಇದು ಕೇವಲ ಬರೀ ಭಾವನೆ ಅಲ್ಲ. ನಾವು ಹೋಗಿ ಆ ಜಾಗಗಳನ್ನು ನೋಡಿದ್ದೀವಿ. ಇವತ್ತು ನಾವು ಏನೇ ಯಾವ ಮಟ್ಟದಲ್ಲಿ ಇದ್ದೀವಿ, ನಾವು ಯಾವ ಮಟ್ಟದಲ್ಲೂ ಸೀಟಲ್ಲಿ ಇದ್ದೀವಿ ಅಂದರೂ ಕೂಡ ಹಸಿವೆ ಆಗೇ ಆಗತ್ತಾ, ಊಟ ಮಾಡಲೇಬೇಕಾ? ಅವಾಗ ಆ ರೈತ ಬೆಳೆದಿರೋದನ್ನೇ ನಾವು ತಿನ್ಬೇಕಲ್ವ? ಅದು ತಿಂದಿದ್ದ ಶಕ್ತಿಯಿಂದಲೇ ತಾನೇ ನಾವೆಲ್ಲ ಏನು ಬೇಕಾದ್ರೂ ಕೆಲಸ ಮಾಡೋಕ್ಕೆ ಸಾಧ್ಯತೆ ಆಗೋದು. ಅವ್ರಿಗೊಂದು ಸಣ್ಣ ಒಂದು ಸಹಕಾರ ಯಾಕೆ ನಾವು ಕೊಡೋಕ್ಕಾಗಬಾರ್ದು? ನಾವೇ ಒಂದು ಸಂಘ ಸಂಸ್ಥೆ ಅವ್ರಿಗೆ ಬೇಕಾದ ಗೊಬ್ಬರಗಳಾಯಿತು, ಅವ್ರಿಗೆ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಸಾಲದ ವ್ಯವಹಾರಗಳಲ್ಲಿ ನಾವು ಪ್ರಜೆಗಳು ಭಾಗಿ ಆಗ್ಬೋದಲ್ಲ ಸಂಘ ಸಂಸ್ಥೆಯಿಂದ. ಹಾಗಂತ ಅವ್ರನ್ನ ಸೋಂಬೇರಿಗಳು ಮಾಡಬಾರ್ದು. ನಾವು ಕೊಡ್ತಕ್ಕಂಥ ದಾನದಿಂದ ವ್ಯಕ್ತಿಗಳು ಸೋಮಾರಿಗಳಾಗಬಾರ್ದು. ನಾವು ಕೊಡೋ ದಾನದಿಂದ ಅವ್ರ ಬದುಕು ರೂಪಿತ ಆಗಬೇಕು. ಆ ರೀತಿ ಒಂದು ರೂಟ್ಗಳನ್ನ ಹಾಕ್ಕೊಂಡ್ರೆ ಖಂಡಿತವಾಗಿಯೂ ಎಲ್ಲರೂ ಕೊಡ್ತಕ್ಕಂಥ ವ್ಯವಸ್ಥೆ ಭಾಳ ಚೆನ್ನಾಗಾಗತ್ತೆ, ರೈತರಿಗೂ ಒಳ್ಳೇದಾಗತ್ತೆ ಅಂತ ನಂದೊಂದು ಮನೋಭಾವನೆ. ವಂಡರ್ಫುಲ್ ಸರ್. ತಾವು ಮತ್ತೊಂದು ಅನುಕರಣೆಗೆ, ಇನ್ಫ್ಯಾಕ್ಟ್ ಮತ್ತೊಂದು ಆವಾಹನೆಗೆ ಅಂತೀನಿ ನಾನು, ಅನುಕರಣೆಗೆ ಅನ್ನೋದಕ್ಕಿಂತ ಮತ್ತೊಂದು ಆವಾಹನೆಗೆ ತಾವು ಸಿದ್ಧರಾಗಿ. ನಾನು ಸುಮಾರು ಸಾವಿರಾರು ಜನ ಕರೆ ಮಾಡ್ತಿದ್ದಾರೆ, ಅವ್ರನ್ನ ಮಾತನಾಡಿಸ್ಬಿಡ್ತೇನೆ. ಓಕೆ, ಪರಮೇಶ್ವರ್ ಅಂತ ಅನ್ಕೊಳ್ತೀನಿ, ಹಾವೇರಿಯಿಂದ ಮೊದಲ ಕಾಲರ್. ಕ್ಷಮಿಸಿ, ನಾನು ಭಾಳ ಹೊತ್ತು ನಿಮ್ಮನ್ನು ಮಾತಾಡ್ಸೋಕ್ಕಾಗಿಲ್ಲ ಪರಮೇಶ್ವರ್, ಯಾಕಂದ್ರೆ ನಾನು ದಾದಾ ಅವರೊಟ್ಟಿಗೆ ಮಾತಾಡ್ತಾ ಇದ್ದೆ. ಪರಮೇಶ್ವರ್ ಹೇಳಿ, ಮಾತಾಡಿಪ್ಪ. ಹಲೋ. ಹಾ ಸರ್, ಇಲ್ಲ ಮಾತಾಡಿ ಸರ್, ಒಳ್ಳೇದು. ಅವರು ನಮ್ಮ ಜೂನಿಯರ್ ವಿಷ್ಣು ವರ್ಧನ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕಪ್ಪ ದಯಮಾಡಿ. ಹಾ ಸರ್, ನಮಸ್ತೆ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕಪ್ಪ ಪ್ಲೀಸ್. ಹಾ ಮಾಡಿದ್ದೇನೆ ಸರ್. ಮಾಡಿದ್ದೇನೆ ಸರ್. ನೀವು ಮ್ಯೂಟ್ ಮಾಡಿದ್ರು ನಿಮ್ಮ ಪಕ್ಕದ ಮನೆದು ಹೆಂಗೆ ಕೇಳಿಸುತ್ತೆ ನೋಡಿ ನನಗೆ. ಇಲ್ಲ ಸರ್, ನಾನು ಈಗ ಹೊರಗಡೆ ಇದ್ದೀನಿ. ಹೇಳಿಪ್ಪ. ಏನಂತೀರಿ? ದಾದಾರಿಗೆ ಒಂದು ಪುಣ್ಯ ಸ್ಮಾರಕದ ಬಗ್ಗೆ, ಪುಣ್ಯ ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ, ಏನಂತೀರಿ? ಸರ್, ಪುಣ್ಯ ಭೂಮಿ ಬಗ್ಗೆ ನಮ್ಗೆ ಅಭಿಮಾನ ಇದೆ ಸರ್. ನೀವು ಬೆಳಗ್ಗಿಂದ ನಿಮ್ಮ ಟಿವಿ, ನಿಮ್ಮ ಪವರ್ ಟಿವಿಯಿಂದ ನೀವೇನು ಮಾಡ್ತಾ ಇದೀರಲ್ಲ ಅಭಿಯಾನ ಸರ್. ಹೌದು ಸರ್. ಹೌದು ಸರ್. ನಿಮ್ಮ ಪವರ್ ಟಿವಿಯಿಂದ ನೀವೇನು ಅಭಿಯಾನ ಮಾಡ್ತಾ ಇದ್ರಲ್ಲ ಸರ್, ಬಹಳ ಖುಷಿ ತಂದಿದೆ ಸರ್ ನಮಗೆ ಇವತ್ತು. ವಿಷ್ಣುವರ್ಧನ್ ಸಲುವಾಗಿ ನೀವು ಮಾಡ್ತಾ ಇರೋದು. ಅವರಿಗೆ ಪುಣ್ಯ ಭೂಮಿ ಯಾವಾಗ ಆಗ್ಬೇಕಿತ್ತು, 14 ವರ್ಷ ಆಯ್ತು, ಆಗಿಲ್ಲ ಸರ್. ಈಗ ಇಷ್ಟೆಲ್ಲ ಜನ ಸೇರಿ ಒಳ್ಳೆ ಇದು ಮಾಡಿದ್ರೆ ಸರ್ಕಾರಕ್ಕೆ ಒಂದ್ ಸ್ವಲ್ಪ ನೀವು ನಿಮ್ಮ ಚಾನಲ್ ಇಂದ ಸ್ವಲ್ಪ ಚಾಟಿ ಬೀಸಿ ಸರ್. ಖಂಡಿತ ಅದನ್ನ ಮಾಡೋಣ ಸರ್, ಅದನ್ನ ಮಾಡೋಣ. ಸಕಲ ಗೌರವಗಳೊಂದಿಗೆ ನಾವು ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ಮಾಡೋಣ. ಕಾನೂನು, ಕೋರ್ಟು, ವ್ಯಾಜ್ಯಗಳು ಮತ್ತು ಈ ಜಾಗ ಯಾರದ್ದಾಗಿದೆ ಅವರ ವಿರುದ್ಧ ಕೆಟ್ಟದಾಗಿ ಮಾತನಾಡುವಂಥ ಪ್ರಯತ್ನ ನಾವು ಯಾವ ಕಾರಣಕ್ಕೂ ಮಾಡೋದಿಲ್ಲ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ. ಯಾಕಂದರೆ ಅವರವ್ರ ವ್ಯಾಜ್ಯ ಅವರವ್ರಿಗಿದೆ, ಅವರವ್ರ ಹೋರಾಟ ಅವರವ್ರಿಗಿದೆ. ಆದರೆ ಸರ್ಕಾರ ಹೇಗೆ ಮಧ್ಯ ಪ್ರವೇಶಿಸಬಹುದು ಅಂತ. ಫಾರ್ ಎಕ್ಸಾಂಪಲ್, ಈಗ ಬಾಲಣ್ಣ ಅವರ ಕುಟುಂಬ ಆಗಲಿ, ಅವ್ರದ್ದು ಏನೋ ಒಂದು ವ್ಯಾಜ್ಯ ಇದೆ, ಅವರಿಗೆ ಇನಾಮ್ ಸಿಕ್ಕಿರಬಹುದು ಸರ್ಕಾರದಿಂದ, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಬಾಲಣ್ಣ ವಾಸ್ ಎ ಗ್ರೇಟೆಸ್ಟ್ ಐಕಾನ್ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದಾಗುತ್ತೆ. ಮತ್ತು ಅವ್ರ ಕುಟುಂಬದ ಬಗ್ಗೆ ಬಹಳ ಗೌರವ ಮತ್ತು ಬಹಳ ಪ್ರೀತಿ ನಮಗೆಲ್ರಿಗೂ ಕೂಡ ಇದ್ದೇ ಇದೆ, ಸಹಜವಾಗಿ ಇದ್ದೇ ಇದೆ. ಸೊ ಆ ವ್ಯಾಜ್ಯ ಏನಿದೆ ಅದನ್ನು ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ಏನಾದರೂ ಮಾಡಿ ಬಗೆಹರಿಸಬೇಕಾಗತ್ತೆ ಅದನ್ನು. ಯಾಕಂದರೆ ಅದು ಕಾನೂನು ವಿಷಯ, ಕೋರ್ಟ್ ವಿಷಯ, ಆಮೇಲೆ ಕೋರ್ಟ್ ಕೇಳುತ್ತೆ, ಅವರ ಫ್ಯಾಮಿಲಿಯ ಇಂಟರ್ವೆನ್ಷನ್ ಎಲ್ಲ ಕೇಳುತ್ತೆ. ಹಾಗಾಗಿ ನಾವು ಯಾವುದೇ ಅಭಿಯಾನವನ್ನು ನಡೆಸುವಾಗಲೂ ಕೂಡ ಅತ್ಯಂತ ಗೌರವ ಅನ್ನೋದು ಬಹಳ ಮುಖ್ಯ ಆಗುತ್ತೆ.